ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಕರ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಈ ಸಂಕ್ರಾಂತಿ ನೀವು ಈ ರೆಸಿಪಿ ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಇದಕ್ಕೆ ನಾನು 1 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಇದನ್ನು ನಾವು ಪ್ಯಾನ್ನಲ್ಲಿ ಹಾಕ್ಕೊಂಡು ಹಾಗೆ ಹುರ್ಕೊಳ್ಳೋಣ. ಒಂದು 7-8 ಮಿನಿಟ್ ತನಕ ಇದನ್ನು ಸರಿಯಾಗಿ ಹುರ್ಕೋಬೇಕು. ನೀವು ಈ ಸಂಕ್ರಾಂತಿ ಈ ರೆಸಿಪಿ ಮಾಡಿ ನೋಡ್ರಿ, ಮತ್ತು ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ನೊಳಗೆ ತಿಳಿಸ್ರಿ. ಈಗ ಹುರ್ಕೊಂಡಿದ್ದಾಗ್ಯದ. ಈಗ ಒಂದು ಪ್ಲೇಟ್ನಲ್ಲಿ ತೆಕ್ಕೊಳ್ಳೋಣ ಇದಕ್ಕೆ. ಮತ್ತು ಅದೇ ಪ್ಯಾನಿಗೆ 1 ಕಪ್ ನಾನು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಎಳ್ಳಿಗೆ 1 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಇದನ್ನು ನಾವು ಚಲೋ ಕೈ ಆಡಿಸ್ಕೊತಾ ಮೆಲ್ಟ್ ಮಾಡ್ಕೊಳ್ಳಮ್ಮಿ. ಇದನ್ನು ಹಾಕಿ ಬಿಡಬೇಡ್ರಿ, ಕೈ ಆಡಿಸ್ಕೊತಾ ಇರಬೇಕು, ಚಲೋ ಬೆಲ್ಲ ಮೆಲ್ಟ್ ಆಗತನ. ಈಗ ನೋಡ್ರಿ, ಸ್ವಲ್ಪ ಸ್ವಲ್ಪ ಮೆಲ್ಟ್ ಹಾಕೋತಾ ಬರ್ತಾಯಿದೆ. ಇದನ್ನು ನಾವು ಈಗಿದು ಪಾಕ ಆಗ್ಯದ ಇಲ್ಲ ಅಂತ ನೋಡ್ಲಕ್ಕ ನಾವು ಒಂದು ಬಟ್ಲಾಗ ನೀರು ತೊಗೊಂಡು ಇದನ್ನು ಸ್ವಲ್ಪ ಹಾಕಿ ನೋಡಬೇಕು. ಈಗ ನೋಡ್ರಿ, ಹಾಕಿದ್ದೀನಿ ನಾನು. ಇನ್ನೂ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾ ಇದೆ. ಈಗ ಇನ್ನೊಂದು ಸಲ ಸ್ವಲ್ಪ ನಿಮಿಷ ಬಿಟ್ಟು ಈಗ ಇನ್ನೊಂದು ಸಲ ಹಾಕಿ ನೋಡಿದಾಗ ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಸ್ವಲ್ಪ ಗಟ್ಟಿಯಾಗಿ ಮುರಿಬೇಕು, ಆದರೆ ಇದು ಪಾಕ ರೆಡಿ ಆಗ್ಯದಂತ ಅಂದ್ಕೊಳ್ಳೋಣ. ಮತ್ತು ಈಗ ನಮ್ಮ ಪಾಕ ರೆಡಿಯಾಗಿದೆಯಲ್ಲ, ಈಗ ಹುರ್ಕೊಂಡಿದ್ದು ಎಳ್ಳನ್ನು ಇದ್ರೊಳಗೆ ಹಾಕಿ ಚಲೋ ಮಿಕ್ಸ್ ಮಾಡಬೇಕು. ಚಲೋ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀವು ಲಡ್ಡುನೂ ಮಾಡ್ಬೋದು ಅಥವಾ ಇದ್ರದ್ದು ಚಿಕ್ಕಿನೂ ಮಾಡ್ಕೋಬೋದು. ನಾನು ಮಾಡ್ತಾ ಇರೋದು ಬೇರೆ ವೆರೈಟಿ ರೆಸಿಪಿ. ಇದಕ್ಕೆ ನಾನು ಒಂದು ಪ್ಲೇಟ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಲೋ ಸ್ಪ್ರೆಡ್ ಮಾಡ್ಕೋತೀನಿ. ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ಅದು ಮಿಕ್ಸರನ್ನು ನಾವು ಇದು ಪ್ಲೇಟ್ ಒಳಗೆ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡಿದ್ದೀನಿ ನಾನು ಪ್ಲೇಟ್ನಾಗ. ಇದಕ್ಕೆ ಸ್ವಲ್ಪ ಹಿಂಗೆ ಚಮಚಲಿಂದ ಮಿಕ್ಸ್ ಮಾಡ್ಕೋತಾ ಸ್ವಲ್ಪ ತಣ್ಣಗಾಗತನ ಮಿಕ್ಸ್ ಮಾಡ್ಕೊಂಬಮ್ಮಿ. ನಾನು ಸ್ವಲ್ಪ ಎಳ್ಳನ್ನು ಹುರಿದಿಟ್ಕೊಂಡು ಎಳ್ಳನ್ನು ಎಕ್ಸ್ಟ್ರಾ ತೆಕ್ಕೊಂಡಿದ್ದೆ. ಈಗ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೈಗೆ ತುಪ್ಪ ಇಲ್ಲಾಂದರೆ ಎಣ್ಣೆ ಹಚ್ಕೊಂಡು ಈ ಥರ ಸಣ್ಣ ಲಡ್ಡು ಅಪ್ಲೈ ಮಾಡಿ ಕೈಲೇ ಇದನ್ನು ಪ್ರೆಸ್ ಮಾಡಿಬಿಡಬೇಕು. ನೋಡ್ರಿ, ಈಗ ಈ ಥರ ನಾನು ತಯಾರು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇದರ ಲಡ್ಡು ಅಥವಾ ಚಿಕ್ಕಿನೂ ಮಾಡ್ಕೋಬೋದು. ಈ ರೆಸಿಪಿ ಒಂದ್ಸಲ ನೀವು ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.